ಯಾವುದೇ ಕಾರಣಕ್ಕೂ ಮನೆಯವ್ರ ಮನಸ್ಸಿನಲ್ಲಿ ಅನುಮಾನ ಹುಟ್ಟಬಾರದು. ಇನ್ನೂ ಆಗಬೇಕಾಗಿರೋದು ತುಂಬಾ ಇದೆ. ಅಬ್ಬಾ, ನನ್ನ ಸೊಸೆ ಆಗಾಗ ಶಾಕ್ ಕೊಡ್ತಾ ಇರ್ತಾಳೆ. ಗುರುಗಳೇ, ಸೀತಾರಾಮಯ್ಯನವರ ಫೋನ್ ಬಂದಿದೆ, ನಿಮ್ಮ ಹತ್ರ ಮಾತನಾಡಬೇಕು. ಹಲೋ, ನಾನು ಇವತ್ತು ನಿಮ್ಮನ್ನ ಭೇಟಿ ಮಾಡಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ನಿಮ್ಮ ಕಾರ್ಯಕ್ರಮ ಹೇಗಿದೆಯೋ ಏನೋ ನಂಗೆ ಗೊತ್ತಿಲ್ಲ. ಬನ್ನಿ, ಖಂಡಿತವಾಗ್ಲೂ ಭೇಟಿಯಾಗೋಣ. ನನಗೆ ಅಂಥ ಕಾರ್ಯಕ್ರಮಗಳೇನೂ ಇಲ್ಲ, ಬಿಡುವಾಗೇ ಇದ್ದೀನಿ. ತಾವು ಬರೋದೇ ದೊಡ್ಡ ವಿಷಯ ಅಲ್ವೇ? ಯಾವಾಗ ಬರ್ತಾ ಇದ್ದೀರಿ? ಈಗ ಹೊರಟು ಬರ್ತೀನಿ. ಆಯ್ತು, ಕಾಯ್ತಾ ಇರ್ತೀನಿ, ಬನ್ನಿ. ಇವತ್ತು ಯಾವ ಸಮಾರಂಭಕ್ಕೆ ಹೋಗೋಕ್ಕೂ ನನಗೆ ಮನಸ್ಸಾಗ್ತಾ ಇಲ್ಲ. ಆ ವೇದಾಂತ ಭವನದ ಸಂಘಟಕರಿಗೆ ನನಗೆ ಬರೋಕ್ಕಾಗೋದಿಲ್ಲ ಅಂತ ತಿಳಿಸ್ಬಿಡಿ. ಹಾಗಲ್ಲ, ನೀವೇ ಮುಖ್ಯ ಅತಿಥಿ. ಇಲ್ಲ, ನನಗೆ ಯಾಕೋ ಮನಸ್ಸಿಲ್ಲ. ಅವ್ರಿಗೆ ವಿಷಯ ತಿಳಿಸ್ಬಿಡಿ. ಸರಿ ಗುರು. ಏನ್ ಅಂಗಡಿಗೆ ಬಂದಿದ್ದು? ನಿಂಗೊಂದು ಗಿಫ್ಟ್ ಕೊಡ್ಸೋಣ ಅಂತ. ಗಿಫ್ಟಾ? ಹೌದು. ಓಕೆ, ಏನ್ ಕೊಡಿಸ್ತಿದ್ದೀರಾ? ನೀನೇ ಹೇಳು, ನಿಂಗೇನ್ ಬೇಕು ಅಂತ. ಅದೆಲ್ಲ ಆಗಲ್ಲ. ನೀವ್ ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳ್ತಿದ್ದೀರಾ, ನೀವೇ ಸೆಲೆಕ್ಟ್ ಮಾಡ್ಬೇಕು. ಹುಡುಗಿರ್ ಟೇಸ್ಟ್ ಹೇಗಿರುತ್ತೆ ಅಂತ ನನ್ಗೇನ್ ಗೊತ್ತು, ಸೊ ಹೇಳು ನೀನೆ. ಆಹಾ, ಲವ್ ಮಾಡ್ಬೇಕಾದ್ರೆ ಈ ವಿಷಯ ಗೊತ್ತಾಗ್ಲಿಲ್ವೇನೋ? ನಂದು ಫಸ್ಟ್ ಟೈಮ್ ಅಲ್ವಾ? ಹೌದಪ್ಪ, ಬೇರೆ ಎಲ್ರಿಗೂ 10-15 ಸಲ ಆಗುತ್ತೆ ನೋಡಿ. ಸುಮ್ನೆ ಸೆಲೆಕ್ಟ್. ಟೆಡಿ ಬೇರ್ಸ್ ಹ, ಸೆಲೆಕ್ಟ್ ಮಾಡಿ ಯಾವ್ದಾದ್ರು ಒಂದಿದ್ರಲ್ಲಿ. ಮತ್ತದೇನಾ? ಸುಮ್ನೆ ಸೆಲೆಕ್ಟ್ ಮಾಡಿ. ಆಯ್ತು. ಹೇ, ಚೆನ್ನಾಗಿದೆ ಅಲ್ಲ ಇದು? ಸೂಪರ್ ಆಗಿದೆ. ಇಷ್ಟ ಆಯ್ತಾ ನಿಂಗೆ? ತುಂಬಾ ಇಷ್ಟ ಆಯ್ತು. ತಗೊಳ್ಳೋಣ ಇದನ್ನ. ಓಕೆ. ವಿತ್ ಲವ್ ಫ್ರಮ್ ರಾಘವ್. ಓಕೆ ಸರ್, ಥ್ಯಾಂಕ್ ಯು. ಬನ್ನಿ ಸರ್, ಬನ್ನಿ. ಓ ಸಿಂಗಲ್ ಹ್ಯಾಂಡ್ ತಗೊಳ್ಳಿ ಸರ್, ತಗೊಳ್ಳಿ ಸರ್. ಸರ್ ಹೇಗಿದೆ ತಾನೆ? ಪಕ್ಕ ಇದೆ ಸರ್. ಸರ್, ತಗೊಂಡ್ರೋ ದುಡ್ಡನ್ನ ಹೂವಲ್ಲಿ ಇಟ್ಕೊಡೋದು ನನ್ನ ಅಭ್ಯಾಸ. ಹೂವಿನ ಅಂಗಡಿ ಮುಂದೆ ಕೊಡ್ತಾ ಇದೀನಿ, ಬೇಜಾರು ಅದೇ ಹೇಳಿದ್ನಲ್ಲ ಸರ್, ನಮ್ಮ ಮನೇಲಿ ದೊಡ್ಡ ಫಂಕ್ಷನ್ ಅಂತ. ಡೆಕೋರೇಷನ್ ಜವಾಬ್ದಾರಿ ಇಲ್ಲ ನಂದೇ ಸರ್. ಸರಿ ಸರಿ ಬಿಡಿ, ದುಡ್ಡೆಲ್ಲಿಂದ ಬಂತು ಅಂತ ಗೊತ್ತಾಯ್ತು. ಮುಂಗ್ರ ಸರ್, ತುಂಬಾ ಚೀಪ್ ಆಗಿ ಭಾವಿಸ್ತಿದ್ರಿ. ಹಾಗೇನಿಲ್ಲ ಬಿಡಿ. ಬನ್ನಿ ಬಸ್ಸು, ಬನ್ನಿ. ಬಸ್ ಅದೇ ನಮ್ಮ ಮಾವನವ್ರ ಕಾರು ನೋಡಿ. ಜರಕ್ ಅಂತ ಬಂದಿಲ್ ಬ್ರೇಕ್ ಹೊಡೆದು ನನ್ನ ನೋಡಿ ಹಾಗೇ ನಿಲ್ಸುತ್ತೆ. ಕಮಾನ್ ಸ್ಟಾಪ್ ಸ್ಟಾಪ್. ಬಸೋ, ನಮ್ಮ ಮಾವನವರು ಕಾರ್ ನಿಲ್ಲಿಸ್ಲಿಲ್ಲ ಅಂತ ನೀವೇನ್ ಬೇಜಾರು ಮಾಡ್ಕೋಬೇಡಿ. ಅದು ತುಂಬಾ ಬಿಸಿ ಶೆಡ್ಯೂಲ್ ಬಸ್ಸು. 108 ಕೆಲಸಗಳು, 108 ಕಾರ್ಯಕ್ರಮಗಳು. ಇಲ್ಲಾಂದ್ರೆ ಸ್ವಂತ ಅಳಿಯನ್ ನೋಡಿ ಕಾರ್ ನಿಲ್ಲಿಸ್ತೆ ಹಾಗೆ ಹೋಗ್ತಾರ? ಬಸ್ಸು ಬನ್ನಿ, ಬಸ್ಸು ನೀವು ನಮ್ಮನೆಗೆ ಬರ್ಬೇಕು. ಬನ್ನಿ ಬನ್ನಿ ಬಸ್ಸು, ಬನ್ನಿ ಕೂತ್ಕೊಳ್ಳಿ ಬಸ್. ಪ್ಲೀಸ್ ಬಿ ಸೀಟೆಡ್. ಬಸ್ಸು, ಈಗ ನಮ್ಮ ಮನೆಯವ್ರನ್ನೆಲ್ಲ ಒಬ್ಬೊಬ್ರನ್ನ ಪರಿಚಯ ಮಾಡ್ಕೊಂಡು. ತಮ್ದಿದೆ ಊರ? ಇಲ್ಲಮ್ಮ, ನಾನು ಹೈದರಾಬಾದ್ನವನು. ಕೆಲ್ಸದ ಮೇಲೆ ಆಗಾಗ ಬೆಂಗಳೂರಿಗೆ ಹೋಗ್ಬಾರ್ದು. ಬಾಸು, ನಿಮ್ದು ಹೈದರಾಬಾದ್. ಅಯ್ಯೋ 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 ಅಯ್ಯೋ, ಇದನ್ನೇ ನೋಡಿ ಯೋಗ ಯೋಗ ಅನ್ನೋದು. ನಮ್ಮನೆ ಒಂದು ಹೈದರಾಬಾದ್ ಹುಡುಗಿದಾಳೆ ಬಾಸು. ಇರೇ ಅವಳನ್ನ ಕರ್ಕೊಂಡು ಬಂದೇ ಬಿಡ್ತೀನಿ. ತಗೊಳ್ಳಿ ಸರ್, ಫ್ರೆಶ್ ಆಗಿ ನನ್ನ ಕೈಯಲ್ಲೇ ಮಾಡಿದ್ದೀನಿ. ಕೊಡಿ. ನಾನು ಬಂದಿರೋದು ನನ್ನ ಶತ್ರು ಮನೆಗ. ಅದು ನಮ್ಮ ಫ್ಯಾಮಿಲಿ ಫೋಟೋ. ಬಾಸು, ಇವಳೆ ಹೈದರಾಬಾದ್ ಹುಡುಗಿ.